ಆಸ್ ಎ ನಿರ್ಮಾಪಕಿಯಾಗಿ ಈಗ ಲೇಡಿ ನಿರ್ಮಾಪಕಿ ಸೊ ಒಂದು ಸಿನಿಮಾ ಮಾಡಿದಾಗ ನಾಯಕಿ ಸಪೋರ್ಟ್ ಮಾಡೋ ಕರ್ತವ್ಯ ಅವ್ರದ್ದಾಗಿರುತ್ತೆ. ಲೇಡೀಸ್ ತುಂಬ ಸಪೋರ್ಟ್ ಮಾಡ್ಕೊಡ್ಬೇಕಾಗಿರುತ್ತೆ. ಸೊ ನಿಮ್ಮ ನಾಯಕಿ ಸಪೋರ್ಟ್ ಹೇಗಿದೆ ನಿಮ್ಮ ಸಿನಿಮಾಗೆ? ಇವತ್ತು ಫಿಲ್ಮ್ ಚೇಂಬರ್ವರೆಗೂ ಬಂದಿದ್ದೀರಾ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕೆ ಏನು ಹೇಳ್ತೀನಿ ಅಂತ? ಸಪೋರ್ಟ್ ಮಾಡ್ತಾ ಇಲ್ಲ ಅಂತಲೇ ಫಿಲ್ಮ್ ಚೇಂಬರ್ವರೆಗೂ ಬಂದಿರೋದು. ಸಪೋರ್ಟ್ ಸಿಕ್ಕಿದ್ದಿದ್ರೆ ನಾವು ಲಾಸ್ಟ್ ಮೂಮೆಂಟ್ವರೆಗೂ ನಾವು ವೆಯ್ಟ್ ಮಾಡಿದ್ವಿ, ಒಂದು ಒಳ್ಳೆ ರೀತಿ ಬಗೆಹರಿಸ್ಕೊಳ್ಳೋಣ. ಅವ್ರದ್ದು ಏನೋ ಸಣ್ಣ ಪುಟ್ಟ ಇರಬಹುದು, ಬಟ್ ಅದೆಲ್ಲನೂ ಕಲೆ ಅಂತ ಬಂದಾಗ ಅದಕ್ಕೆ ನಾವು ಯಾವಾಗ ಬೆಲೆ ಕೊಡ್ತೀವಿ ಅದೆಲ್ಲ ಮರ್ತು ಹೋಗಬೇಕು. ನಮ್ಮ ಕನ್ನಡ ಅಂತ ಬರಬೇಕು, ನಮ್ಮ ಸಿನಿಮಾ ಅಂತ ಬರಬೇಕು. ಏಕೆ ಅಂತಂದರೆ ನಾನು ಒಬ್ಬಳು ಕಲಾವಿದೆ, ನಾನು ನೃತ್ಯ ಪ್ರದರ್ಶನ ಎಲ್ಲ ಕೊಟ್ಟಿದ್ದೀನಿ. ಸೊ ಆ ಒಂದು ಮನಸ್ಥಿತಿ ಬರಬಹುದೇನೋ ಅಂತ ತುಂಬ ವೆಯ್ಟ್ ಮಾಡಿದ್ವಿ. ಬರದೇ ಇರೋದಕ್ಕೋಸ್ಕರನೇ ಇಲ್ಲಿವರೆಗೂ ಬಂದಿದ್ದು. ಏನಾಯಿತು ಮೇಡಮ್ ಆ್ಯಕ್ಚುಲಿ ಅವ್ರು ಯಾಕೆ ಬರ್ತಿಲ್ಲ ಅಂತ ನಿಮ್ಮ ಪ್ರಕಾರ? ಮ್ಯಾಮ್, ನಾವು ಊಹೆ ಪೋಹೆಗೆ ಹೋಗ್ಬೇಕಾಗತ್ತೆ ಅಷ್ಟೇ. ನಾನು ಸುಮಾರು ಪ್ರಯತ್ನ ಪಟ್ಟಿದ್ದೀನಿ. ಏನಾದರೂ ಇದ್ದರೆ ನನಗೆ ವಿಷಯ ತಿಳಿಸಿ, ನಿಮಗೆ ನಾನು ಆ್ಯಸ್ ಅ ವುಮೆನ್ ನಿಮಗೆ ಹೊರಗಡೆ ಗಂಡಸ್ರ ಹತ್ರ ಹೇಳ್ಕೊಳಕ್ಕಾಗಲಿಲ್ಲ ಅಂದರೆ ನನಗೆ ಪರ್ಸ್ನಲಾಗಿ ಕಾಲ್ ಮಾಡಿ, ಐ ಆಮ್ ಆಲ್ವೇಸ್ ದೇರ್ ಅಂತ ನಾನು ಮೆಸೇಜ್ ಹಾಕಿದ್ದೀನಿ ಅವರಿಗೆ. ಅದಕ್ಕೂ ಏನೂ ರೆಸ್ಪಾನ್ಸ್ ಇಲ್ಲ. ಸೊ ಇದಕ್ಕೆ ಬಿಟ್ಟು ನಾನು ಇನ್ನೇನು ನನ್ನ ಊಹೆಗೆ ಹೋಗಬೇಕು. ನಾನು ನಿಮ್ಮ ಮೇಲೆ ಒಂದಷ್ಟು ಕಂಪ್ಲೇಂಟ್ಸ್ ಅವ್ರು ಮಾಡಿರುವಂಥದ್ದು ಸೀರೆ ಕೊಡಿಸಿಲ್ಲ ಅಂತನಾ? ಮ್ಯಾಮ್, ಅದು ಒಂದು ಮಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು ಸೀರೆದು. ಇವಾಗ ಎಷ್ಟೊಂದು ಜನ ಆರ್ಟಿಸ್ಟ್ಗಳದ್ದು ಒಂದು ಸಾಂಗ್ ನಾವು ಶೂಟ್ ಮಾಡಬೇಕಾದ್ರೆ ಎಲ್ಲ ಒಂದು ಶರ್ಟ್ಸ್ ಆಗಲಿ ಏನೇ ಒಂದು ಕಾಸ್ಟ್ಯೂಮ್ಸ್ ಆಗಲಿ ನೆಕ್ಸ್ಟ್ ಡೇಗೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ನಮ್ಮ ಸಿನಿಮಾ ಆಫೀಸಲ್ಲಿ ಇಡೋ ಅಂಥದ್ದು ಪ್ರತಿಯೊಂದು ಸಿನಿಮಾ ಚಿತ್ರತಂಡದ ಒಂದು ಅಭ್ಯಾಸ ಆಗಿರುತ್ತೆ, ಆಯಿತಾ. ಆಮೇಲೆ ಅದನ್ನು 2-3 ಸೀರೆಗಳು ಕೂಡ ನಾವು ಪರ್ಚೇಸ್ ಮಾಡಿರ್ತೀವಿ. ಒಂದು ಹರಿದೋಯ್ತು, ಇನ್ನೊಂದು ಆಯಿತು, ಅವಾಗ ಇನ್ನೊಂದು ಬೇಕಾಗತ್ತೆ ಅನ್ನೋದು ಇದು ಪ್ರಾಕ್ಟೀಸ್ ಅಂತಂತಾರೆ. ಇದನ್ನು ಒಂದು ಮಿಸ್ಪ್ಲೇಸ್ ಆಗಿರೋ ಅಂಥ ಒಂದು ಸೀರೆನ ಅದು ಅವ್ರದ್ದು ಆಗಿತ್ತು. ಅವರೇ ಕಂಫರ್ಟಬಲ್ ಆಗಿ ಇಲ್ಲ ನಾನು ಇದನ್ನೇ ಉಡ್ಕೋತೀನಿ ಅಂತ ಹೇಳಿ ಚೂಸ್ ಮಾಡಿರೋವಂಥದ್ದು. ನಮ್ಮ ನಿರ್ಮಾಣ ಸಂಸ್ಥೆಯಿಂದ ಇನ್ನೂ ಒಂದು 2-3 ಆಪ್ಷನ್ಸ್ ನಾವು ಕೊಟ್ಟಾಗ ಇಲ್ಲ ನಾನು ಇದೇ ಕಂಫರ್ಟಬಲ್ಲು, ನಾನು ಇದನ್ನೇ ಹಾಕೋತೀನಿ ಅಂತ ಅವ್ರ ಸೀರೆನ ಅವರೇ ಉಟ್ಕೊಂಡಿರೋವಂಥದ್ದು. ಅದು ನಾವು ನೆಕ್ಸ್ಟ್ ಡೇ ಕಂಟಿನ್ಯೂಟಿಗೆ ಬೇಕಾಗತ್ತೆ ಅಂತ ಸಿನಿಮಾ ಆಫೀಸಲ್ಲಿ ಇಟ್ಟಾಗ ಅದೆಲ್ಲೋ ಮಿಸ್ಪ್ಲೇಸ್ ಆಗಿದೆ. ಇವಾಗ ನಾನು ಮನೆಗೆ ತೊಗೊಂಬಂದಿಡ್ತೀನಿ, ಏನೋ ಒಂದು ಆಗಿರುತ್ತೆ. ಯಾಕೆಂದರೆ ಸುಮಾರು ಸತಿ ಅವರು ನಮ್ಮ ಮನೆಗೆ ಜೊತೆಗೆ ಕರ್ಕೊಂಬಂದಿದ್ದೀನಿ ನಾನು. ಇಲ್ಲೇ ಮಲ್ಕೊಂಬಿಡಿ, ಯಾಕೆಂತಂದರೆ ಬೆಳಿಗ್ಗೆ ಮತ್ತೆ ಅಷ್ಟು ದೂರ ಹೋಗಬೇಕಾಗುತ್ತೆ. ಆ ಲೆವೆಲ್ ಕೇರ್ ತೊಗೊಂಡಿದ್ದೀನಿ ನಾನು. ಆ್ಯಸ್ ಮೈ ಸಿಸ್ಟರ್ ಐ ಹ್ಯಾವ್ ಟೇಕನ್ ಕೇರ್. ಆ ರೀತಿ ನಮ್ಮ ಮನೆಯಲ್ಲೂ ತುಂಬ ಚೆನ್ನಾಗಿ ಬೆರೆತರು. ನಮ್ಮ ತಾಯಿ ಹತ್ರ, ನಮ್ಮ ತಂಗಿ ಹತ್ರ ಒಂದು ಮನೆಯವ್ರ ಥರನೇ ಇದ್ದರು. ಹಿಂಗೆಲ್ಲ ಇರಬೇಕಾದ್ರೆ ಅದು ಏನು ಇಂಥ ಸಿಲಿ ಮ್ಯಾಟರ್ಸ್ನ ಹಿಡ್ಕೊಂಡು ಯಾಕೆ ಅದು ನಾನು ರಿವೆಂಜ್ ಯಾವಾಗ ತೊಗೋಬೇಕು ನಾನು ಅವಾಗ ತೊಗೋತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇದೆ ಅಲ್ಲ, ಅದು ನನಗೆ ಎಲ್ಲೋ ಅದೇನಾ ಇಲ್ವಾ ಅಂತ ಕೂಡ ನಾನು ತಿಳ್ಕೋಬೇಕು ಅಂತಲೂ ನಾನು ಪ್ರಯತ್ನ ಪಟ್ಟಿದ್ದೀನಿ. ಅದು ಗೊತ್ತಾಗ್ತಾ ಇಲ್ಲ. ಗೊತ್ತಿಲ್ಲ ಮೇಡಮ್ ನನಗೆ. ಸಿಲ್ಕ್ ಸ್ಯಾರಿನೇ, ಹೌದು ಹೌದು ಹೌದು. ಅದ್ರದ್ದು ನಾವು ಕಮ್ಯುನಿಕೇಷನ್ ಕೂಡ ಆಗಿದೆ. ಆ ರೀತಿ ಏನಾದರೂ ಅದ್ರ ಬಗ್ಗೆ ರಿಲೇಟೆಡ್ ಆಗಿದ್ರೂ ನಿಮಗೆ ಹೆಂಗೆ ಬೇಕೋ ನಾವು ಆ ಥರ ಸೊಲ್ಯೂಷನ್ ಕೊಡ್ತೀವಿ, ಇನ್ನೊಂದು ಕೊಡಿಸ್ತೀವಿ, ಅದ್ರದ್ದು ಮೆಸೇಜ್ ಮಾಡಿದ್ದೀನಿ ನಾನು. ಯಾವಾಗ ಬಿಫೋರ್ ನಾನು ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆನೇ ನಾನು ಇದೆಲ್ಲ ಸಾಲ್ವ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀವಿ. ಇದೊಂದು ಸೀರೆ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ನಾವೇ ಕೊಡಿಸಿರೋದು. ಅವ್ರು ಅದನ್ನು ಕೇಳಿ ನಾನು ಇದನ್ನೆಲ್ಲ ಇಟ್ಕೋಬೋದಾ ಅಂತನೂ ಕೇಳಿದ್ದಾರೆ. ಸೊ ಆ ಲೆವೆಲ್ ಸಪೋರ್ಟ್ ಕೂಡ ಮಾಡಿದ್ದೀವಿ. ಯಾಕೆಂತಂದರೆ ಬೆಳಿಬೇಕಾದ್ರೆ ಅವರ ಒಂದು ಸಿಚುವೇಶನ್ ಹೇಗಿರುತ್ತೆ ಅದು ನಮಗೂ ಒಂದು ಹೆಂಗೆ ಹೇಳಬೇಕೋ ಗೊತ್ತಿಲ್ಲ, ಒಂದು ಹೆಣ್ಮಗು ಆಗಿ ನಮಗೂ ಅರ್ಥ ಆಗುತ್ತೆ. ಸೊ ಆವಾಗೆಲ್ಲ ನೀವು ಕೇಳೋದು ಬೇಡ, ಇಟ್ಕೊಳ್ಳಿ ಆಯಿತು, ನಾವಂತೂ ಇನ್ನು ಯೂಸ್ ಮಾಡೋದಿಲ್ಲ, ಬೇರೆ ಇನ್ಯಾರಿಗೂ ಕೊಡೋದಕ್ಕೂ ಆಗಲ್ಲ, ನೀವು ಇಟ್ಕೊಳ್ಳಿ ಅಂತ ಎಲ್ಲ ಇಡೀ ಸಿನಿಮಾನಲ್ಲಿ ಎಷ್ಟು ಕಾಸ್ಟ್ಯೂಮ್ಸ್ ಮಾಡಿದ್ದೀವೋ ಆ ಒಂದು ಸೀರೆ ಬಿಟ್ಟು ಅಷ್ಟೂ ನಿರ್ಮಾಣ ಸಂಸ್ಥೆಯಿಂದ ಹೋಗಿರೋದು ಅವ್ರು ತೊಗೊಂಡು ಹೋಗಿದ್ದಾರೆ ಅದನ್ನು.